ನಮಸ್ಕಾರ ಸರ್. ಪಿ ಪ್ರದೀಪ್ ಅಂತ. ಪಿ ಫಾರ್ ಪೆರೇಸ್ ಅಂದ್ರೆ ಇ ಫಾರ್ ಈಶ್ವರ್. ಜಮೀರ್ ಅಹಮದ್ ಖಾನ್ ಅಂದ್ರೆ ನಮ್ಮ ಮನೆ ಮಗ. ಎಲ್ಲ ನಮ್ಮ ಮನೆ ಹೋಗಿ ನೀವು. ನಾನು ಚಿಕ್ಕಬಳ್ಳಾಪುರದ ಪೆರೇಸ್ ನಿರ್ದವನು ಸರ್. ಯಾರಿಗೂ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದ ಜನರ ಆಶೀರ್ವಾದ. ಅರ್ಥ ಆಗ್ಲಿಲ್ಲ. ಈ ಪ್ರಶ್ನೆಗೆ ಚಿಕ್ಕಬಳ್ಳಾಪುರದ ಜನತೆ ಮಾತ್ರ ಆನ್ಸರ್ ಮಾಡಕ್ ಸಾಧ್ಯ. ನನ್ನ ಪಾರ್ಟಿಗೂ ನನ್ನ ಮೇಲೆ ನಂಬಿಕೆ ಇತ್ತು. ಅದೆಲ್ಲ ಸುಳ್ಳು. ನಾನು ಪರೀಕ್ಷೆ ಬರೆದು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಆಯ್ತಪ್ಪ. ಯಾಕೆಂದ್ರೆ ದುಡ್ಡು ಮಾಡಕ್ ರಾಜಕೀಯ ಬೇಕು. ಹೇಳ್ತಾ ಇಲ್ವಾ ನಾನು? ಇಲ್ಲ ಅಂತ ಯಾರು ಹೇಳಿದ್ದು? ಇವತ್ತು ಪಾಲಿಟಿಕ್ಸ್ ಗೊತ್ತಿಲ್ಲ. ನನ್ನ ಸಾಧನೆ ನಾನು ಹೇಳಂಗಿಲ್ಲ. ಜನತೆಗೆ ಹೋಗಿ ಕೇಳಿ. ದ್ರೋಹ ಮಾಡಿದ್ರು. ನೀನ್ ಹಿಂಗೆ ಆಗ್ಬೇಕು. ನಾನು ಆನೆಸ್ಟ್ ಆಗಿರ್ತೀನಿ, ಪ್ರಾಂಪ್ಟ್ ಆಗಿರ್ತೀನಿ, ಸಿನ್ಸಿಯರ್ ಆಗಿರ್ತೀನಿ. ಸಹ ನಿಮ್ ಬಗ್ಗೆ ಗೌರವ ಇದೆ. ನನ್ನ ಮೇಲೆ ಇಲ್ಲದೆ ಇರೋ ಕೇಸುಗಳು ಬುಕ್ ಮಾಡಿದ್ರು. ಮಾಡಬೇಕು, ಮಾಡಿದ್ದಾರೆ ಅಷ್ಟೇ. ಇದು ಯೂನಿವರ್ಸಲ್ ಟ್ರೂತ್. ಎಲ್ಲಾ ಪೊಲಿಟಿಷಿಯನ್ಸ್ಗೂ ಲೆಸನ್ ಇದು. ಶಾಸ್ತ್ರ ನೋಡಿದ್ರ? ಕೆಣಕಿದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಹುಟ್ಟುತ್ತಾನೆ. ನಾನು ಹುಟ್ಟುವಾಗನೇ ನಾನು ಹಣೆ ಬರ ಬರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸುಮ್ಮನೆ ಹೇಳ್ಕೋಬಾರ್ದು. ನಮಗಿಂತ ಡಬಲ್ ಹ್ಯಾಪಿ ಆಗಿರೋದು ಬಿಜೆಪಿ ಅವರು. ಖಂಡಿತ ನಿಜ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಏನ್ ಬೇಕಾದ್ರೂ ಬೈಬೋದು. ಸಹಜ ರಾಜಕೀಯದಲ್ಲಿ. ನನ್ನ ತಾಯಿ ಹೆಸರಲ್ಲಿ ನಾನು ಮೆಡಿಕಲ್ ಕಾಲೇಜ್ ಮಾಡ್ತೀನಿ, ಮಾಮ್ಸ್ ಅಂತ, MOMS. ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ಮನ್ನ ಕೆಣಿಗ್ಬೇಡಿ. ಮಾಡ್ತಾರೇನಾ? ಮಾಡಕ್ ಹೇಳಿ ಸರ್, ಮಾಡಕ್ ಹೇಳಿ. ಅವ್ನು ಕೇಳ್ರಿ ಅವನಿಗೆ. ಸರ್, ಈಗ ಈ ಪೇಪರ್ ಇದೆ. ಈ ಪೇಪರ್ ನಾನು ನಿಮ್ಗೆ ಕೊಡ್ತೀನಿ. ಕೊಟ್ಟರೆ ನಿಮ್ದಲ್ವಾ? ಮೋದಿ ಅವರ ಚರಿಷ್ಮಾ ಕಡಿಮೆ ಆಯ್ತು. ಮೋದಿ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ಬಿಜೆಪಿ ಅವರ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ಅಶೋಕಣ್ಣ, ನೀಟ್ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಿದ್ರೆ ನೀನೇನಣ್ಣ ನಮ್ಮ ಪಾರ್ಟಿ ಮೇಲೆ ಸ್ಟ್ರೈಕ್ ಮಾಡ್ತೀಯಾ? ಮೊಟ್ಟೆ ಹೊಡಿತೀರಣ್ಣ ನೀವು. ನೀವು ಫಸ್ಟ್ ಮೊಟ್ಟೆ ಹೊಡೆದಿದ್ದು ನಮ್ಮ ಕಾರ್ಯಕರ್ತರ ಮೇಲೆ. ಸರ್, ಬಿಜೆಪಿ ಅವ್ರ ಸಂಸ್ಕೃತಿ ಚಪ್ಪಲಿ ಬಿಸಾಕೋದು. ಆ ಚಪ್ಪಲಿ ಬಿಸಾಕೋ ಸಂಸ್ಕೃತಿ ನಮ್ಮ ಮೇಲೆ ತೋರಿಸಿದರೆ. ದಾವಣಗೆರೆಯಲ್ಲಿ ಚಪ್ಪಲಿ ಬಿಸಾಕಿದ್ರು, ಚಿಕ್ಕಬಳ್ಳಾಪುರಕ್ಕೆ ಬಂದು ಚಪ್ಪಲಿ ಬಿಸಾಕಿದ್ರು, ಪರ್ಕೆ ಬಿಸಾಕಿದ್ರು, ಮೊಟ್ಟೆ ಬಿಸಾಕಿದ್ರು. ಏನು ಮೋದಿ ಅವ್ರ ಬಗ್ಗೆ ಪುಂಖಾನುಪುಂಖವಾಗಿ ಆ ರೀಲ್ ಬಿಡ್ತಕ್ಕಂತ ಚಕ್ರವರ್ತಿ, ತೇಜಸ್ವಿ ಸೂರ್ಯ ಅಡ್ರೆಸ್ ಇಲ್ಲ ಅಲ್ಲ ಗುರು. ನೀವು ಅಡ್ರೆಸ್ಸೇ ಇಲ್ಲ. ಏನ್ ಮಾಡೋದು? ತೇಜಸ್ವಿ ಸೂರ್ಯ ಅವ್ರ ಅಡ್ರೆಸ್ ಇಲ್ಲ. ಕಾಳಜಿ ಇಲ್ವಾ ಸರ್ ನಿಮಗೆ? ತೇಜಸ್ವಿ ಸೂರ್ಯ ಅವರೇ, ಕಾಮನ್ ಸೆನ್ಸ್ ಇಲ್ವಾ? ನೀವು MP ರೀ. 20 ಜನ ವಿದ್ಯಾರ್ಥಿಗಳು ಸತ್ತೋಗಿದಾರ್ರಿ. ರಾಜ್ಯದ ಅನೇಕ ಮಕ್ಕಳು ನೀಟಿಂದ ಸಫರ್ ಆಗಿದಾರ್ರಿ. ಯಾಕ್ರಿ ಬಾಯಿ ಮುಚ್ಕೊಂಡಿದ್ದೀರಾ? ಕ್ಲೋಸ್ಡ್ ಮೀಟಿಂಗ್ ಅಲ್ಲಿ ದೇಶದ ಪ್ರಧಾನಿಗಳು ಹೇಳ್ತಾರಂತೆ, ಪೇಪರ್ ಲೀಕು ಎಲ್ಲರ ರೆಸ್ಪಾನ್ಸಿಬಿಲಿಟಿ. ಏನ್ ಸರ್, ಎಲ್ಲ NT ಆಫೀಸ್ಗೆ ಹೋಗಿ ಪೇಪರ್ ಎತ್ತಾಕೊಂಡ್ ಬಂದಿದ್ರು. ಎಲ್ಲರನ್ನೂ ಜವಾಬ್ದಾರಿ ಮಾಡಕ್ಕೆ. ನಿಮಗೆ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಇವತ್ತು ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರ ಮಾತು, ಅವರ ಆಚಾರ, ಅವರ ವಿಚಾರವನ್ನು ಪ್ರಚಾರ ಮಾಡಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ನನಗೆ ಕರ್ಕೊಂಡು ಬಂದ್ರು ನಮ್ಮ ಶಿವಶಂಕರ್ ರೆಡ್ಡಿ ಮತ್ತು ಸುಧಾಕರ್. ಯಾವ್ದೋ ಹುಚ್ಚಿನ ಕರ್ಕೊಂಡು ಬಂದಂಗಿದೆಯಲ್ಲ ಅಂತ ಹೇಳಿದೆ ನಾನು. ಈ ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ. ಅದನ್ನ ಸರ್ಕಾರ ಏನಾದ್ರು ಸೀರಿಯಸ್ ಆಗಿ ತಗೊಂಡಿದ್ಯಾ ಇಲ್ವಾ? ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಆದ್ರೆ ನಮ್ಮ ಯಂಗ್ಸ್ಟರ್ ಸೀರಿಯಸ್ ಆಗಿ ತಗೋಬೇಕು. ಯಾವನೋ ಒಬ್ಬ ದಮ್ ಹೊಡಿತಿದ್ನಂತೆ. ಯಾಕೋ ದಮ್ ಹೊಡಿತಿದ್ಯಾ ಅಂದ್ರೆ, ಸರ್ ದೊಡ್ಡವ್ರು ಹೇಳಿಲ್ವ ಕೆಟ್ಟ ವಸ್ತುಗಳು ಸುಟ್ಟಾಕು ಅಂತ. ಸುಟ್ಟಾಕ್ತಿದ್ದೀನಿ ಸರ್ ಅಂದಂತೆ. ಹಿಂಗೆಲ್ಲ ಸುಟ್ರೆ ಯಾರೇನ್ ಮಾಡಕ್ಕಾಗತ್ತೆ? ಆ ಧರ್ಮೇಂದ್ರ ಪ್ರಧಾನ್ ಯಾರು ಸರ್ ನಿಮಗೆ ನಾಮಕರಣ ಮಾಡಿದವನು? ಅವ್ರ ಹೆಸರು ಕೊಡಿ ಸರ್, ಅವ್ರನ್ನ ಬೈತೀನಿ ನಾನು. ಧರ್ಮೇಂದ್ರ ಪ್ರಧಾನ್ ಅಲ್ಲಿ ಧರ್ಮ ಅಂತ ಯಾರು ಸರ್ ಇಟ್ಟಿದ್ದು? ನೀವು ಅಧರ್ಮ ಸರ್, ಅಧರ್ಮೇಂದ್ರ ಪ್ರಧಾನ್ ನೀವು. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ರಾಜ್ಯದ ಯುವಕರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಮೆಂಟೋಸ್ ಕಳಿಸ್ಕೊಡ್ತಾ ಇದ್ದೀನಿ. ಅದು ತಿಂದ ಮೇಲೆ ಆದ್ರೂ ದಿಮಾಕ್ಕ ಬತ್ತಿ ಜಲಾದೆ. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ. ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾಟು ಸೇರ್ಸಾಕ್ತೀನಿ ಸರ್. ಒಂದು ಮದುವೆಗೆ ಹೋಗಲ್ಲ ಸರ್ ನಾನು. ಒಂದು ಗ್ರೂಪ್ ರೇಷನ್ ನಾಮಕರಣಕ್ಕೆ ಹೋಗಲ್ಲ. ಲಾಸ್ಟ್ ಇಯರ್ ಒಂದು ಮದುವೆಗೆ ಹೋದೆ. ಅದು ನನ್ನ ಮದುವೆ, ಹೋಗ್ಬೇಕಾಗಿತ್ತು, ಹೋದೆ. ಅದಕ್ಕೆ ಹೋಗ್ಲೇಬೇಕು ಅಂತ ಹೇಳಿದ್ರು, ಅದಕ್ಕೆ ಹೋದೆ. ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗ್ಲೂ ಕೋತಿ, ಕುರಿ, ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ನೀವ್ ಯಾವಾಗ್ಲೂ ಕೋತಿ, ಕುರಿ ಅಂತ ಮಾತಾಡ್ತೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ? ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ಮನೆ ಇತ್ತು. ಅಲ್ಲಿಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಅವ್ರ ಮಗು ಹುಟ್ಟಿತು. ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು. ಸುಮ್ಮನೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ಝೂ ಇಂದ ಬಂದಿಲ್ಲ, ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ
ರಜನಿಕಾಂತ್ಗೆ ಬಾಲ್ಡೆಡ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ವಯಸ್ಸಾಗಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ರಜನಿಕಾಂತ್ಗೆ ಮುಖದಲ್ಲಿ ರಿಂಕಲ್ಸ್ ಬಂದಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು, ನಿನಗೂ ಗೊತ್ತು, ನನಗೂ ಗೊತ್ತು. ಆದ್ರೆ ಇದ್ರ ಜೊತೆ ರಜನಿಕಾಂತ್ಗೆ ಇನ್ನೊಂದು ಗೊತ್ತು, ವಿಗ್ ಆಗಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ಅದಕ್ಕೆ ರಜನಿಕಾಂತ್ ಇವತ್ತು ಸ್ಟಾರ್. ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು, ಸ್ಟ್ರೆಂತ್ ಗೊತ್ತಿಲ್ಲ. ಆದ್ರೆ ಸ್ಟಾರ್ಸ್, ಸೂಪರ್ ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತ್ 72 ವರ್ಷ. ನಮ್ಮ ತಾತನ ವಯಸ್ಸು ಇವತ್ತು ಪಿಕ್ಚರ್ ರಿಲೀಸ್ ಆದ್ರೆ 1000 ಕೋಟಿ ರಿಲೀಸ್ ಮಾಡುತ್ತೆ. ಯಾಕೆ? ಆ ನೆಗೆಟಿವ್ ಜೊತೆ ಅವ್ರಿಗೆ ಪಾಸಿಟಿವ್ ಗೊತ್ತು. ನಾನು ರಜನಿಕಾಂತ್ ದೊಡ್ಡ ಫ್ಯಾನು. ಟಿವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನ್ಸುತ್ತೆ ನನಗೆ, ನಾನು ರಜನಿಕಾಂತಕ್ಕೆ ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತರ ಆಗಕ್ಕಾಗಲ್ಲ. ನನಗೆ 100% ಗೊತ್ತು ನಾನು ರಜನಿಕಾಂತರ ಆಗೋದಿಕ್ಕೆ ಇಲ್ಲ. ಆದ್ರೆ ನನಗೆ 1000% ಗೊತ್ತು ರಜನಿಕಾಂತ್ ನಂತರ ಆಗಕ್ಕಾಗಲ್ಲ. ಎಸ್, ಯಾಕೆ ಅಂದ್ರೆ ಒಬ್ರು ಇನ್ನೊಬ್ಬರ ತರ ಆಗಕ್ಕಾಗಲ್ಲ ಮಗ. ನೀನ್ ಅವ್ರ ತರ ಆಗಕ್ಕಾಗಲ್ಲ, ಅವ್ರು ನೀನ್ ತರ ಆಗಕ್ಕಾಗಲ್ಲ. ನೀನ್ ಕಂಪೇರ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ನನ್ನ ರಿಕ್ವೆಸ್ಟ್. ಪ್ರತಾಪ್ ಸಿಂಹ ಅವ್ರ ಮೇಲೆ ಒಂದು ಕೇಸ್ ಹಾಕಿದಾರಂತೆ, ಮಾನನಷ್ಟ ಮೊಕದ್ದಮೆ. ನನಗೆ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಕ್ಕೆ ನನಗೆ ಯಾಕೆ ಬೇಜಾರಾಯಿತು ಅಂದ್ರೆ, ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕೋ ಕೇಸ್ ಅದು. ಮಾನ ಇಲ್ಲದೆ ಇರೋರೆಲ್ಲ ನಷ್ಟ ಆಗಿದೆ ಅಂತ ಹಾಕಿದ್ರೆ ನನಗೆ ಅದೇ ಬೇಜಾರು. ನಾನು ಅಷ್ಟೇ ಕೇಳೋದು, ಫಸ್ಟ್ ನಿನಗೆ ಮಾನ ಇದೆ ಅಂತ ಪ್ರೂವ್ ಮಾಡು ಪ್ರತಾಪ, ಮತ್ತೆ ನಷ್ಟ ನಾನು ಭರಿಸ್ತೀನಿ. ಮೊನ್ನೆ ಮತ್ತೆ ಏನು ಲೈಫಲ್ಲಿ ಏನು ಗೊತ್ತಾ, ಅವನಜ್ಜಿ ಕ್ಲಾರಿಟಿನೇ ಇಲ್ಲ ಗುರು. ಬೈಕ್ ತಗೊಂಡು 120 ಹೊಲ್ಟೋಗೋದು ಓ ಅಂತ. 120 ಹೋದ್ರೆ ಯಾರೋ ನೋಡ್ತಾರೆ ನಿನ್ನ? ಹಾಕಿರೋ ಕ್ರೀಮು, ಬಾಚಿರೋ ಕೂದಲು ಯಾರಿಗಾದ್ರೂ ಕಾಣಿಸುತ್ತೇನೋ? ಬಿಲ್ಡಪ್ ಕೊಡ್ಬೇಕು ಅಂದ್ರೆ 30 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನರೇಷನ್ಗೆ. ಇನ್ನೆಂಗೋ ಮೇಲ್ ಬರ್ತೀವಿ ನಾವು. ಬೈಕಲ್ಲಿ ಬಿಲ್ಡಪ್ ಕೊಡ್ಬೇಕು ಅಂದ್ರೆ ನೀಟಾಗಿ ಕ್ರೀಮ್ ಗೀಮ್ ಹಾಕಿ ರೆಡಿ ಆಗಿದ್ರೆ ಸ್ಲೋ ಆಗಿ ಹೋದ್ರೆ ಅಟ್ಲೀಸ್ಟ್ ಆ ಕಡೆ ಈ ಕಡೆ ಅವ್ರು ನೋಡ್ತಾರೆ. ರಾಮ ಮೆರುಪುತೀಗ ಅಂತ ಹಂಗೋದು, ಜಿಂಗ್ ಅಂತ ಹೋಗೋದು, ಅಂತ ಬಂದ್ಬಿಡೋದು. ಏನಕ್ರ ಮಗ, ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ಫೀಲ್ಡ್ ಅಲ್ಲ. ಆವಾಗ್ಲೇ ರಾಯಲ್ ಆಗಿ ಬದುಕಕ್ಕಾಗೋದು. ಅಪ್ಪ ಕೊಡ್ಸಿರೋ 1.5 ಲಕ್ಷ 2 ಲಕ್ಷ ಗಾಡಿ ಅಲ್ಲ, ನಿಮ್ಮ ಅಪ್ಪ ಕೊಡ್ಸಿರೋ ಕಾಸ್ಟ್ಯೂಮ್ ಅಲ್ಲಿ ನೀನ್ ಹಾಕಿ ಇದ್ ಮಾಡೋದೇನು. ಸ್ವಂತ ತಾಕತ್ತಲ್ಲಿ ಇವತ್ತು ಗ್ರಾಜುಯೇಷನ್ ಹಾಕಿದ್ಯಾ ನೋಡೋ ಕೋಟು, ಇದು ನಿನ್ ತಾಕತ್ತಿದು, ಇದು ನೀನಿದು. ಇಟ್ಸ್ ಯು. ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ನಾಶ ಮಾಡ್ಬೇಕು. ರಾತ್ರಿ 2 ಗಂಟೆವರೆಗೂ 3 ಗಂಟೆವರೆಗೂ 4 ಗಂಟೆವರೆಗೂ ಓದಿ, ಇನ್ನೊಂದ್ 2 ತಾಸಾದ್ರೆ ಚಾಯ್ ಬರುತ್ತೆ, ಚಾಯ್ ಕುಡಿದು ಒಂದ್ ಪೇಪರ್ ಓದಿ ಮತ್ತೆ ಪುಸ್ತಕ ಇಟ್ಕೋಬೇಕು. ಏನಾಗಲ್ಲ ಸರ್, ಅಷ್ಟು ನಿದ್ದೆ ಕೆಟ್ಟು ಓದಿದ್ರೆ ಏನಾಗಲ್ವಾ? ಗೂಗಲ್ ಅಲ್ಲಿ ಹೊಡೆದ್ ನೋಡಿ, ಯಾರಾದ್ರೂ ಓದಿ ಸತ್ತೋಗಿದಾರಾದ್ರೆ ಎರರ್ ಅಂತ ತೋರಿಸುತ್ತೆ. ಹೊಡಿರಿ, ಉತ್ತರ ಸಿಗುತ್ತೇನಾ? ಇದುವರೆಗೂ ಓದಿ ಯಾರು ಸತ್ತಿಲ್ಲ, ಸಾಯೋದು ಇಲ್ಲ. ನಾಳೆ ನೀನೊಂದು 6 ತಾಸು 8 ತಾಸು ಓದಕ್ ಕುತ್ಕೊಂಡಾಗ ಬ್ಯಾಕ್ ಪೈನ್ ಬರುತ್ತೆ. ಬ್ಯಾಕ್ ಪೈನ್ ಎದ್ರಿದ್ರೆ ಹೆಂಗೆ? ನಿನ್ನ ಫ್ಯಾಮಿಲಿಗೆ ಬ್ಯಾಕ್ ಬೋನ್ ಆಗ್ಬೇಕಾಗಿರೋಳು ನೀನು. ಓದಿ ಹೆಡ್ಏಕ್ ಬಂದ್ರೆ ಬೇಜಾರು ಬೀಳ್ಬಾರ್ದು. ನಿನ್ ಕಂಡ್ರೆ ಆಗದೆ ಇರೋರ್ಗೆಲ್ಲ ಹೆಡ್ಏಕ್ ಆಗ್ಬೇಕು ನೀನು. ಸ್ಟೇಟ್ ರ್ಯಾಂಕ್ ಹೆಂಗ್ ಬರ್ಬೇಕು ಅಂದ್ರೆ, ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ನೋ ಮುಖ ಕಂಡರಾಗದವರು ನಿನ್ನ ಮನೆ ಹೊಸ್ತಿಲ ಹತ್ರ ಬಂದು ನಿಲ್ಲಬೇಕು. ಅವಾಗೆಲ್ಲ ಅಳಬಾರ್ದು, ಅಪ್ಸೆಟ್ ಎಲ್ಲ ಆಗ್ಬಾರ್ದ? ಕಲೀರಿ ಒಂದು ಲೈಫಲ್ಲಿ. ಗೆಲ್ಲೋವರೆಗೂ ಕಿವಿ ಮುಚ್ಕೋಬೇಕು, ಗೆದ್ದ ಮೇಲೆ ಬಾಯಿ ಮುಚ್ಕೋಬೇಕು. ಹೇಳ್ತಾ ಇದ್ದೀನಿ, ಯಾರಾದ್ರೂ ತಂದೆ ತಾಯಿಗೆ ಎದುರು ಮಾತಾಡಿದ್ರೆ ಆ ಬಿಲ್ಡಪ್ ಕೊಡೋದು ಗೊತ್ತಿಲ್ಲ ಈ ಜನರೇಷನ್ಗೆ. ನನ್ನ ರಿಯಾಕ್ಷನ್ ಬೇರೆ ತರ ಇರುತ್ತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕುಮಾರಣ್ಣ, ನಿಮ್ಮ ಹತ್ರ ದುಡ್ಡು ಕೊಳಿತಾ ಇದೆ. ನಿಮ್ಮ ಕ್ಷೇತ್ರದ ಜನತೆಗೆ 1 ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಾ, ನಾನು 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ. ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತೀನಿ. ನಾನು MLA ಸ್ಯಾಲ್ರಿ ಎಲ್ಲ ಅಮ್ಮ ಆಂಬ್ಯುಲೆನ್ಸ್ ಕೊಡ್ತಿದ್ದೀನಿ ಕುಮಾರಣ್ಣ. ನನ್ನ ಪರಿಶ್ರಮ ಸ್ಯಾಲ್ರಿ 15 lakhs per month ಅಮ್ಮ ಆಂಬ್ಯುಲೆನ್ಸ್ ಖರ್ಚು ಮಾಡ್ತಿದ್ದೀನಿ. ಯಾವತ್ತಾದ್ರೂ 10,000 ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ ಕುಮಾರಣ್ಣ? ನಾನು ನನ್ನ ಕ್ಷೇತ್ರದ ಅದರಲ್ಲಿ 2,000 ಮಕ್ಕಳು ಒಕ್ಕಲಿಗರ ಹುಡುಗರು. ಇದು ಕುಮಾರಣ್ಣ ಮರ್ತೋಗ್ಬಾರ್ದು. 2,000 ಜನ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ಒಕ್ಕಲಿಗರ ಸಮುದಾಯದ ಹುಡುಗರಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಈ ಪ್ರಪಂಚದಲ್ಲಿ ಹೇಳಿದ್ದನ್ನ ಕೇಳಿಸ್ಕೊಳ್ಳದೇನೆ 90 ಜನ ಸಕ್ಸಸ್ ಆಗ್ತಾ ಇಲ್ಲ. ನೀನು ಯಾವನೇ ನೀನು
ಸೊ ಕ್ಲಾಸ್ ರೂಮಲ್ಲಿ ಅದ್ಭುತವಾದ ಪಾಠ ಮಾಡಿದ್ರು ಯಾಕೆ 4-5 ಜನ ರ್ಯಾಂಕ್ ಬರ್ತಾರೆ ಅಂದ್ರೆ ಅಷ್ಟೇ ಜನ ಅನ್ಸುತ್ತೆ ಕರೆಕ್ಟಾಗಿ ಪಾಠ ಕೇಳೋದು. ಯಾಕ್ರೋ ನಮ್ಗೆ ಹಿಂಗ್ ಟಿಕಲ್ ಹಿಡಿಸ್ತೀರಾ? ಸರ್ ಯಾಕೆ ಮೌನ ಆಗ್ಬಿಟ್ರಲ್ಲ? ಸುದೀಪ್ ಸರ್ ಲೇ ಯಕ್ಕ 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 ಹೋಯ್ತಾ ಡಮಾರ ಒಂದು ಸ್ಪೀಕರ್ ಔಟಾ ಕಿವಿ ಗಿರ್ರಂತ ಗಿರ್ಗಿಟ್ಲಿ ತಿರುಗ್ತಾ ಇರ್ಬೇಕಲ್ಲ ಲೇ, ಅದಕ್ಕೆ ಕಣ ಹೇಳೋದು ದೊಡ್ಡ ಮನ್ಸರು ಹೇಳೋ ಮಾತು ಕೇಳ್ಬೇಕು ಅಂತ. ನಾನು ನಂಬಿರೋ 2 ದೇವಾಲಯಗಳು, ಒಂದು ಸರ್ಕಾರಿ ಕಾಲೇಜು, ಇನ್ನೊಂದು ಸರ್ಕಾರಿ ಆಸ್ಪತ್ರೆ. ಇವೆರಡು ನನ್ನ ದೇವಾಲಯಗಳು. ನಾನು ನಂಬಿರೋ ದೇವರು ಡಾಕ್ಟರ್ BR ಅಂಬೇಡ್ಕರ್. ಈ ಸರ್ಕಾರಿ ಕಾಲೇಜನ್ನ ನಾನು ಅದ್ಭುತವಾಗಿ ಡೆವಲಪ್ ಮಾಡ್ತೀನಿ. ನಾನು ಕನ್ನಡ ಮಾಧ್ಯಮದಲ್ಲಿ ಪೆರೇಸಂದ್ರದಲ್ಲಿ ಓದ್ದೋನು. ಈ 10th ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನ್ ಮಾಡೋದು ಅಂತ ನಾನು ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಏಡೆಡ್ ಶಾಲೆ ಮಕ್ಕಳಿಗೆ 10th ಮಕ್ಕಳಿಗೆ ನಾಳೆ ಒಬ್ಬೊಬ್ರಿಗೆ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಕ್ಯಾಶು. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.